ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ ಸ್ಟಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಆಶಿಸ್ತೀನಿ. ಸೊ ಇವತ್ತಿನ ಪಿಕ್ ಅ ಕಾರ್ಡ್ ರೀಡಿಂಗ್ ಟಾಪಿಕ್ ಬಂದು ವಾಟ್ ಟು ಎಕ್ಸ್ಪೆಕ್ಟ್ ಇನ್ ದ ನೆಕ್ಸ್ಟ್ 24 hours ಆಫ್ ಯುವರ್ ಲೈಫ್. ಸೊ ಮುಂದಿನ 24 ಗಂಟೆಯಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋ ಕುತೂಹಲ ನಿಮಗಿದ್ರೆ ಈ ಪಿಕ್ ಅ ಕಾರ್ಡ್ ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಸ್ಟ್ರೇಟ್ ಫಾರ್ವರ್ಡ್ ಸಿಂಪಲ್ ಆಗಿರುವಂಥ ರೀಡಿಂಗ್, ಕೇವಲ ಒಂದೇ ಒಂದು ಕಾರ್ಡ್ನ ಪಿಕ್ ಮಾಡ್ತಾ ಇದ್ದೀನಿ. 5 ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ಗ್ರೂಪಿಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿರೋ ಆ ಗ್ರೂಪ್ನ ಪಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ ತುಂಬಾ ಜನರಲ್ ಆಗಿರುತ್ತೆ. ಆ್ಯಂಡ್ 24 hours ಇರೋದ್ರಿಂದ, ಶಾರ್ಟ್ ಟೈಮ್ ಡ್ಯೂರೇಷನ್ ಇರೋದ್ರಿಂದ ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನು ಮೆಸೇಜಸ್ ಇರಲ್ಲ, ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಸೊ ಇಲ್ಲಿಂದ ಒಂದು ಚಿಕ್ಕ ಮೆಡಿಟೇಷ್ನಲ್ ಮ್ಯೂಸಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಬೇಕಾದರೆ ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಕಾರ್ಡ್ನ ಪಿಕ್ ಮಾಡಬಹುದು. ಓಕೆ, ಸೊ ಕಂಟಿನ್ಯೂ ಟು ವಾಚ್ ಗೈಸ್. ಇದರ ಟೈಮ್ ಸ್ಟಾಂಪ್ ಡೀಟೇಲ್ಸ್ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆಲ್ರೈಟಿ, ಸೊ ಐ ಹೋಪ್ ನೀವು ಕಾರ್ಡ್ಸ್ ಪಿಕ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇ ಕಾರ್ಡ್ ಇಲ್ಲಿ ನೋಡೋಣ. ಬರ್ತಿರುವಂಥ ಮೊದಲನೇ ಕಾರ್ಡ್, ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಅಂತ ಬರ್ತಾ ಇದೆ. ಸೊ ಯಾರೆಲ್ಲ ಗ್ರೂಪ್ 1 ಪಿಕ್ ಮಾಡಿದ್ದೀರೋ, ನೆಕ್ಸ್ಟ್ 24 hours ನಿಮಗೆ ನೀವು ಕಷ್ಟಪಟ್ಟಿರುವುದಕ್ಕೆ ಒಂದು ಪ್ರತಿಫಲ ಅಂದರೆ ಡಿರೆಕ್ಟಾಗಿ ಅದರದ ಫುಲ್ ಫ್ಲೆಡ್ಜ್ ಲೈಕ್ ರಿಸಲ್ಟ್ಸ್ ಇವತ್ತೇ ಗೊತ್ತಾಗ್ಬಿಡುತ್ತೆ ನೆಕ್ಸ್ಟ್ 24 hours ಅಂತ ಅಲ್ಲ. ಕೆಲವ್ರಿಗೆ ಅದು ಗೊತ್ತಾಗ್ಬೋದು, ಇನ್ನು ಕೆಲವ್ರಿಗೆ ದಟ್ ಗುಡ್ ಟೈಮ್ ವಿಲ್ ಸ್ಟಾರ್ಟ್. ಸೊ ಅಲ್ಲಿಂದ ನಿಮ್ಮ ಒಳ್ಳೆಯ ಒಂದು ಟೈಮ್ ಶುರು ಆಗುತ್ತೆ. ಸೊ ನೀವು ವರ್ಕ್ ರಿಲೇಟೆಡ್ ಇರ್ಬೋದು, ನಿಮಗೆ ಬರಬೇಕಾಗಿರುವಂಥ ಪ್ರಮೋಷನ್ ಇರ್ಬೋದು, ಇನ್ಕ್ರಿಮೆಂಟ್ ಇರ್ಬೋದು, ಯು ವಿಲ್ ಹಿಯರ್ ಸಮ್ ಗುಡ್ ನ್ಯೂಸ್. ಸೊ ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ, ಎಷ್ಟು ಶ್ರಮ ಹಾಕಿದ್ದೀರೋ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 24 hours ಯು ವಿಲ್ ಫೀಲ್ ದ್ಯಾಟ್ ಯು ಆರ್ ಲಕ್ಕಿ. ಯು ವಿಲ್ ಫೀಲ್, ಬಿಡಪ್ಪ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು, ಲೈಕ್ ಇಷ್ಟು ದಿನ ನಾನು ಏನಕ್ಕೆ ಕಷ್ಟಪಟ್ಟೆ. ಅದು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಹೆಲ್ತ್ ಇರ್ಬೋದು, ಅಥವಾ ಮನಿ ರಿಲೇಟೆಡ್ ಫಿನಾನ್ಸ್ ಇರ್ಬೋದು. ಸೊ ನಿಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ. ನೆಕ್ಸ್ಟ್ 24 hours ಯು ವಿಲ್ ಬಿ ಫೀಲಿಂಗ್ ವೆರಿ ವೆರಿ ಹ್ಯಾಪಿ. ಓಕೆ, ಸೊ ಗ್ರೂಪ್ 2 ಯಾರೆಲ್ಲ ಪಿಕ್ ಮಾಡಿದ್ರು, ನಿಮ್ಮ ಕಾರ್ಡ್ ಏನು ಅಂತ ನೋಡೋಣ. ಇಲ್ಲಿ ಬರ್ತಿರುವಂಥ ಕಾರ್ಡ್, ಓಕೆ ಲೆಟ್ ಮೀ ಝೂಮ್ ಇನ್. ಓಕೆ, ವರ್ಕ್ ಥ್ರೂ ಯೋರ್ ಫಿಯರ್ಸ್ ಅಂತ ಬರ್ತಾ ಇದೆ. ಬೇಸಿಕ್ಲಿ ಗ್ರೂಪ್ 2 ಯಾರೆಲ್ಲ ಪಿಕ್ ಮಾಡಿದ್ರು, ಬರ್ತಿರುವಂಥ ಮೆಸೇಜ್ ಫಾರ್ ದ ನೆಕ್ಸ್ಟ್ 24 hours ಏನಂದರೆ, ಕೆಲವರಿಗೆ ಕೆಲವೊಂದು ಭಯ ಇರುತ್ತೆ. ಅರೆ ಈ ಕೆಲಸ ಮಾಡ್ಬೋದಾ, ನನ್ನ ಕೈಲಾಗತ್ತಾ ಈ ಪ್ರಾಜೆಕ್ಟ್ ವರ್ಕು, ಅಥವಾ ರಿಲೇಷನ್ಶಿಪ್ ವೈಸ್ ಇರ್ಬೋದು, ಹೆಲ್ತ್ ವಿಷಯದಲ್ಲಿರ್ಬೋದು. ಅರೆ ನಾನು ಈ ಕೆಲಸ ಮಾಡ್ಬೋದಾ, ಜಿಮ್ ಸೇರ್ಕೊಳ್ಬೋದಾ, ವಾಕ್ ಶುರು ಮಾಡ್ಬೋದಾ. ಸೊ ಯಾವುದೇ ರೀತಿಯಾದ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಅಂತ ಇರ್ಬೋದು, ಅಥವಾ ಏನೋ ಒಂದು ಹೆದರಿಕೆಯಿಂದ ಯಾವುದೋ ಒಂದು ಕೆಲಸ ಮಾಡದೇ ಇರಬಹುದು. ಅದಕ್ಕೆಲ್ಲ ಒಂದು ಪಾಸ್ ಹಾಕಿ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್. ಯಾಕಂದರೆ ಇಲ್ಲಿ ನ್ಯೂ ಮೂನ್ ಎನರ್ಜಿ ಬರ್ತಾ ಇದೆ. ಸೊ ಶುರು ಮಾಡೋಕ್ಕೆ ಯಾವುದೇ ಒಂದು ಕೆಲಸ ನೀವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಮಾಡೋದು ಅಂತ ಪ್ರೊಕ್ರಾಸ್ಟಿನೇಟ್ ಮಾಡ್ತಿದ್ರೆ, ನೌ ಇಸ್ ದ ರೈಟ್ ಟೈಮ್. ಸೊ ಇದು ನಿಮಗೆ ಹೇಳಿ ಮಾಡ್ತಿರುವಂಥ ಟೈಮ್ ಆಗಿರುತ್ತೆ. ಸೊ ಡೋಂಟ್ ಹೋಲ್ಡ್ ಬ್ಯಾಕ್ ಯುವರ್ ಸೆಲ್ಫ್. ಯಾವುದೇ ರೀತಿಯಾದ ಭಯ ಬೇಡ, ಹಿಂಜರಿಕೆ ಬೇಡ. ದಯವಿಟ್ಟು ಮುಂದೋಗಿ ಕೆಲಸನ ಶುರು ಮಾಡಿ, ಇದರಿಂದ ನಿಮಗೆ ಬೆನಿಫಿಟ್ ಆಗೋದು ಅಂತ ಇಲ್ಲಿ ಗ್ರೂಪ್ 2 ಅವರಿಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಓಕೆನಾ? ಸೊ ಅದು ನೆಕ್ಸ್ಟ್ 24 hours ಎನರ್ಜಿ ಆಗಿರುತ್ತೆ. ಹಾಗೆ ಇಲ್ಲಿ ಗ್ರೂಪ್ 3ಗೆ ಏನು ಮೆಸೇಜ್ ಬಂದಿದೆ ನೋಡೋಣ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಅಂತ ಬರ್ತಾ ಇದೆ. ಸೊ ಗ್ರೂಪ್ 3 ಯಾರೆಲ್ಲ ಪಿಕ್ ಮಾಡಿದ್ದೀರೋ, ನಿಮ್ಮ ಕಮಿಟ್ಮೆಂಟ್ ಅಂದರೆ ನಿಮಗೆ ಏನೋ ಒಂದು ಗೋಲ್ ಇರುತ್ತೆ. ಅರೆ ನಾನು ಈ ರೀತಿಯಾದ ಒಂದು ಗೋಲ್ ಅಚೀವ್ ಮಾಡಬೇಕು ಅಂತ. ಇನ್ ದ್ಯಾಟ್ ಜರ್ನಿ ನೀವು ಮಾಡ್ತಿರುವ ಕೆಲಸಕ್ಕೂ ನಿಮ್ಮ ಗೋಲಿಗೂ ಮ್ಯಾಚ್ ಆಗ್ತಿದೆಯಾ ಅಂತ ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಸೊ ಎಲ್ಲೋ ನೀವು ಡೀರೇಲ್ ಆಗುವಂಥದ್ದಿರ್ಬೋದು, ಡಿಸ್ಟ್ರಾಕ್ಟ್ ಆಗುವಂಥದ್ದಿರ್ಬೋದು, ಆ ಒಂದು ಸಂದರ್ಭ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ 24 hours ಒಂದು ಲೈಫ್ನ ಅಸೆಸ್ ಮಾಡ್ಕೊಳ್ಳಿ. ನನ್ನ ಗೋಲ್ ಏನಿದೆ, ಅದು ನಿಮ್ಮ ಲವ್ ಲೈಫ್ ಇರ್ಬೋದು, ರಿಲೇಷನ್ಶಿಪ್ಸ್ ಇರ್ಬೋದು, ಫ್ಯಾಮಿಲಿ ಜೊತೆಗೆ, ಅಥವಾ ಕರಿಯರ್, ಫಿನಾನ್ಸ್ ಏನೇ ಇರಬಹುದು. ನಿಮ್ಮ ಗೋಲಿಗೂ ನೀವು ಮಾಡ್ತಿರುವಂಥ ಕೆಲಸಗಳಿಗೂ ಅಥವಾ ತಗೊಳ್ತಿರುವಂಥ ಸ್ಟೆಪ್ಸ್ಗಳಿಗೂ ಇಸ್ ಇಟ್ ಮ್ಯಾಚಿಂಗ್, ಇಸ್ ಇಟ್ ಕಾಂಪ್ಲಿಮೆಂಟಿಂಗ್, ಅಥವಾ ಡಿಸ್ಟ್ರಾಕ್ಟ್ ಮಾಡ್ತಿದೆಯಾ ಅಂತ ನೀವು ನೋಡಬೇಕಾಗುತ್ತೆ. ಸೊ ಈ 24 hours ನೀವು ಈ ರೀತಿ ಬಳಸ್ಕೊಂಡ್ರೆ ನಿಮಗೆ ತುಂಬಾ ಕ್ಲಾರಿಟಿ ಸಿಗುತ್ತೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಅದು ಗ್ರೂಪ್ 3ನ ಮೆಸೇಜ್ ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಇದು ಜನರಲ್ ಮೆಸೇಜ್ ಆಗಿರೋದ್ರಿಂದ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಐಜಿಲಿ ಬುಕ್ ಮಾಡ್ಕೊಳ್ಳಿ. ಸೊ ಗ್ರೂಪ್ 4 ಯಾರೆಲ್ಲ ಪಿಕ್ ಮಾಡಿದ್ದೀರೋ, ಇದು ನಿಮ್ಮ ಮೆಸೇಜ್ ಆಗಿರುತ್ತೆ. ನಾನು ಸಹ ಗ್ರೂಪ್ 4ನ ಪಿಕ್ ಮಾಡಿದ್ದೀನಿ. ಬ್ಯೂಟಿಫುಲ್ ಮೆಸೇಜ್ ಬರ್ತಿದೆ ಯೂನಿವರ್ಸ್ ಕಡೆಯಿಂದ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್.
ಕನ್ಸಿಡರಿಂಗ್ ದರ್ ಸೋ ಮಚ್ ಹ್ಯಾಪ್ನಿಂಗ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ತುಂಬಾ ಭಯ ಪಡುವಂಥ ಲೈಕ್ ಸಂಗತಿಗಳು ನಡೀತಿದೆ. ಯಾರಿಗೇ ಆಗಲಿ ಜನರಲಾಗಿ ಭಯ ಆಗತ್ತೆ, ಲೈಕ್ ನಮ್ಮ ಕತೆ ಏನು, ಫ್ಯಾಮಿಲಿ, ಮಕ್ಕಳು. ಸೊ ಈ ರೀತಿಯಾದ ಭಯ ಬಂದಾಗ ಒಂದು ರೀತಿಯಾದ ಎನರ್ಜಿ ಕೂಡ ಕುಗ್ಗತ್ತೆ, ನಮ್ಮ ಆರಾ ಚೇಂಜ್ ಆಗುತ್ತೆ, ನಮ್ಮ ವೈಬ್ಸ್ ಚೇಂಜ್ ಆಗುತ್ತೆ. ಸೊ ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜ್ ಏನಂದರೆ, ದಯವಿಟ್ಟು ಈ ರೀತಿಯಾದ ಥಾಟ್ಸ್ಗೆ ನೀವು ಎನರ್ಜಿ ಹಾಕ್ಲಿಕ್ಕೆ ಹೋಗಬೇಡಿ. ಟ್ರೈ ಟು ಬಿ ಪಾಸಿಟಿವ್, ಎವ್ರಿಥಿಂಗ್ ವಿಲ್ ಬಿ ಫೈನ್, ಎಲ್ಲನೂ ಹೀಲ್ ಆಗುತ್ತೆ, ಎಲ್ಲನೂ ಫೈನಲಿ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ವಿಲ್ ವರ್ಕೌಟ್ ಫಾರ್ ಗುಡ್ ಅನ್ನೋ ಫೀಲಿಂಗ್ ಇಟ್ಕೊಂಡು ಮುಂದುವರಿರಿ ಅಂತ ಬರ್ತಿದೆ. ಸೊ ಯಾವುದೇ ರೀತಿಯಾದ ಭಯ ಬೇಡ, ನೀವಷ್ಟೇ ಅಲ್ಲ ನಿಮ್ಮ ಪ್ರೀತಿ ಪಾತ್ರರು ಕೂಡ ಸೇಫ್ ಆಗಿರ್ತಾರೆ ಅಂತ ಬ್ಯೂಟಿಫುಲ್ ಮೆಸೇಜ್ ತೊಗೊಂಡ್ಬರ್ತಿದೆ. ಸೊ ಲೆಟ್ಸ್ ಸೇ ಥ್ಯಾಂಕ್ ಯು ಟು ಯೂನಿವರ್ಸ್. ಇಫ್ ಯು ಹ್ಯಾವ್ ಪಿಕ್ಡ್ 4, ಐ ವಾಂಟ್ ಯು ಟು ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ದಟ್ ಯು ಟು ಹ್ಯಾವ್ ಪಿಕ್ಡ್ 4, ಓಕೆನಾ? ಸೊ ಇವಾಗ ಗ್ರೂಪ್ 5 ಕಡೆ ಹೋಗೋಣ. ಯಾರೆಲ್ಲ 5 ಪಿಕ್ ಮಾಡಿದ್ರು ಬರ್ತಿರುವಂಥ ಮೆಸೇಜ್ ಏನಂದರೆ, ಕಮ್ಯುನಿಕೇಷನ್ ಇಸ್ ದ ಕೀ. ಸೊ ಯಾರೆಲ್ಲ 5 ಪಿಕ್ ಮಾಡಿದ್ರ ಗ್ರೂಪ್ 5, ನೆಕ್ಸ್ಟ್ 24 ಅವರ್ಸಲ್ಲಿ ನಿಮ್ಮ ಕಮ್ಯುನಿಕೇಷನ್ನ ಸ್ವಲ್ಪ ಆದಷ್ಟು ಕ್ಲಿಯರಾಗಿ ಇಟ್ಕೊಳ್ಳಿ. ಆ್ಯಂಡ್ ಏನೇ ಮಿಸ್ಕಮ್ಯುನಿಕೇಷನ್ ಆದರೆ ಇಮಿಡಿಯೇಟ್ಲಿ ರಾದರ್ ದನ್ ಅವ್ರ ಜೊತೆ ಆರ್ಗ್ಯೂ ಮಾಡೋ ಬದಲು, ಫೈಟ್ ಮಾಡೋ ಬದಲು, ಹೇ ಲಿಸನ್, ನಾನು ಏನು ಹೇಳಕ್ಕೆ ಹೊರಟಿದ್ದೆ ಅಂದರೆ ರೀಫ್ರೇಸ್ ಮಾಡಿ. ಇದು ಎಸ್ಪೆಷಲಿ ವರ್ಕ್ ರಿಲೇಟೆಡಲ್ಲಿ ನನಗೆ ಇದು ಇಂಟ್ಯೂಟಿವ್ ಆಗಿ ಬರ್ತಿರೋದು. ವರ್ಕ್ ಸ್ಪೇಸಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಚಾನ್ಸಸ್ ಇರ್ಬೋದು, ನಿಮ್ಮ ಲವರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಚಾನ್ಸಸ್ ಇರ್ಬೋದು, ನೀವೇನೋ ಹೇಳ್ತಿರ್ತೀರ, ಅವ್ರಿಗೆ ಸಿಗ್ತಿರೋ ಮೆಸೇಜೇ ಬೇರೆ ಆಗಿರುತ್ತೆ. ಸೊ ಟ್ರೈ ಟು ಕೀಪ್ ಸಿಂಪಲ್ ಕಾನ್ವರ್ಸೇಷನ್ಸ್ ಆ್ಯಂಡ್ ಸ್ಟ್ರೇಟ್ ಫಾರ್ವರ್ಡ್ ಕಾನ್ವರ್ಸೇಷನ್ಸ್. ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆ ರೀತಿ ಆದರೂ ಕೂಡ ನೀವೇ ಇನಿಷಿಯೇಟಿವ್ ತೊಗೊಂಡು ನಿಮ್ಮ ಒಂದು ಕಮ್ಯುನಿಕೇಷನ್ನ ರೀಫ್ರೇಸ್ ಮಾಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಹೇ ಲಿಸನ್, ದಿಸ್ ಇಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಟೆಲ್, ಡೋಂಟ್ ಟೇಕ್ ಮೀ ಇನ್ ಅ ರಾಂಗ್ ವೇ. ಸೊ ನಾನು ಹೇಳ್ತಿರೋ ಅರ್ಥ ಇದು, ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ ಅಂತ ಕ್ಲಾರಿಟಿ ನೀವೇ ಮುಂಚಿತವಾಗಿ ಕೊಟ್ಬಿಟ್ರೆ ಲೈಕ್ ಅದು ಬೆಟರ್ ಆಪ್ಷನ್ಸ್ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ 24 ಅವರ್ಸ್ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ, ಮಾತಾಡೋ ಅಂಥದ್ದು ಕ್ಲಿಯರ್ ಆಗಿರಲಿ, ಯಾವುದೇ ರೀತಿಯಾದ ಜಗಳಕ್ಕೆ ಹೋಗಬೇಡಿ. ಬಿಕಾಸ್ ಯಾರಿಗೂ ಅದು ಹೆಲ್ಪ್ ಆಗಲ್ಲ, ಎಸ್ಪೆಷಲಿ ಗ್ರೂಪ್ 5 ಪಿಕ್ ಮಾಡಿದವರಿಗೆ. ಓಕೆ, ಸೊ ಇದು ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ, ಬುಕ್ ಮಾಡ್ಕೊಳ್ಳಿ ರೀಡಿಂಗ್ ಅಂತ ಹೇಳ್ತಾ ರೀಡಿಂಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಸಾಯಿರಾಮ್.